ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಲ್ಲಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಯಾರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತೀರಿ ನಮ್ಮ ವೀಡಿಯೋಸ್ಗಳಿಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗಂತೂ ನಾರ್ಮಲ್ ಆಗಿ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳನ್ನ ಮನೆಯಲ್ಲಿ ಎಂಗೇಜ್ ಮಾಡಿಕೊಂಡು ಕೆಲಸಗಳನ್ನ ನೋಡಿಕೊಂಡು ಮಾಡೋದೇ ಕಷ್ಟ ಆಗ್ತಾಯಿದೆ. ಹೊರಗಡೆ ಗಿಡದಲ್ಲಿ ತುಂಬ ಹೂಗಳು ಬಿಟ್ಟಿತ್ತು ಅಂತ ಹೇಳಿ ಇಬ್ಬರು ಜೊತೆಗೆ ಹೋಗಿ ಹೂಗಳನ್ನೆಲ್ಲ ತೊಗೊಂಡು ಬರ್ತೀವಿ ಅಂತ ಹೋಗ್ತಾಯಿದ್ರು. ಸೊ ಹಾಗೆ ಇನ್ನು ಸನ್ನಿಧಿ ಅಂತೂ ಈಗೊಂದು ಸೈಕಲಿಂಗ್ ಅಂತೂ ಜಾಸ್ತಿ ಮಾಡ್ತಾಯಿದ್ದಾಳೆ. ಈಗ ಬಿಡುವಿನ ಸಮಯದಲ್ಲಿ ಎಂಗೇಜ್ ಆಗೋದಕ್ಕೆ ಅವ್ರಿಗೆ ಏನು ಕೆಲಸಗಳಿರೋದಿಲ್ಲ, ಅದಕ್ಕೋಸ್ಕರ ಯಾವ್ದಾರ ಅವ್ರಿಗೆ ಕೆಲಸಗಳು ಹೇಳಿಕೊಟ್ಟು ಅದನ್ನು ಮಾಡಿಸೋದ್ರಿಂದ ಅವ್ರಿಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಸ್ವಲ್ಪ ಅವ್ರು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ಅವ್ರನ್ನ ನಾವು ತೊಡಗಿಸ್ಕೊಳ್ಬೋದಲ್ವ. ಸೊ ಅದಕ್ಕೋಸ್ಕರ ಹೂಗಳೆಲ್ಲ ತೊಗೊಂಡು ಬಂದಿಲ್ಲ. ಅದ್ರ ಆಲ್ಮೋಸ್ಟ್ ವೈಟು, ಪಿಂಕು ಮತ್ತು ರೆಡ್ ಕಲರೇ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಹೂವೆಲ್ಲ ತುಂಬ ಬಾಡಿ ಹೋಗ್ತಿತ್ತು, ತುಂಬ ಜಾಸ್ತಿ ಹೂ ಬಿಟ್ಟಿತ್ತು ಅಂತ ಸ್ವಲ್ಪ ಎಲ್ಲ ಪ್ಲಕ್ಕಿಂಗ್ ಮಾಡ್ಕೊಂಡು ಬಂದ್ವಿ. ಇನ್ನು ಇವತ್ತು ನಾರ್ಮಲಾಗಿ ತಿಂಡಿ ಪ್ರಿಪ್ರೇಷನ್ದೆಲ್ಲ ಏನೂ ಐಡಿಯಾಗಳು ಮಾಡ್ಕೊಂಡಿಲ್ಲ ವೀಡಿಯೋಗಳು. ಸೊ ದಿಢೀರಂತ ಒಂದು ಸ್ವಲ್ಪ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಬ್ವಿಯಸ್ಲಿ ನಾರ್ಮಲಾಗಿ ಮನೇಲಿ ವೆಜಿಟೇಬಲ್ಸ್ ಸ್ವಲ್ಪ ಕಡಿಮೆ ಇದ್ದಾಗ ಬೇಳೆ ಸಾರನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಬೇಳೆ ಸಾರು ಮಾಡಿದಾಗ ನಮಗೆ ಅದನ್ನು 2 ಟೈಮ್ಸ್ ಕಾಯಿಸ್ದಾಗಂತೂ ಇನ್ನೂ ತುಂಬ ಟೇಸ್ಟಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಇವಾಗ ಬೇಗ ದಿಢೀರಂತ ಮಾಡುವಂಥ ಬೇಳೆ ಸಾರನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನಾನಿಲ್ಲಿ 1.5 ಕಪ್ಪಷ್ಟು ಇಲ್ಲಿ ಬೇಳೆ ಹಾಕ್ಕೊಂಡು ನೀಟಾಗಿ ತೊಳೆದುಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಳಿ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ 1 ಸ್ಪೂನಷ್ಟು ಇಲ್ಲಿ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಜೊತೆಗೇ 1 ಕಪ್ಪು ಈರುಳ್ಳಿ ಉದ್ದುದ್ದಾಗಿ ಹೆಚ್ಚಿರಬೇಕು, ಸ್ವಲ್ಪ ದಪ್ಪ ಹೆಚ್ಚಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಸಹ ನಮಗೆ ಸಿಗುತ್ತೆ. ಸೊ 1 ಬೌಲಷ್ಟು ಇಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಾವು ಕರಿಬೇವು ಲೀವ್ಸ್ ಕೂಡ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಗರಿ ಬರುತ್ತಲ್ಲ ಆ ಥರ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಗರಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಲೀವ್ಸ್ಗಳನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕಲರ್ಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರದ ಪುಡಿ ಇದಕ್ಕೆ ಒಬ್ಬೊಬ್ಬರು ಆ್ಯಡ್ ಮಾಡ್ಕೊಳ್ತಾರೆ, ಇಲ್ಲಾಂದರೆ ಇದಕ್ಕೆ ಹಸಿಮೆಣ್ಸಿಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾರೆ, ಜೀರಿಗೆ. ಅದೊಂಥರ ಸಪ್ರೇಟ್ ಟೈಪು ಸಾಂಬಾರಾಗುತ್ತೆ ಬೇಳೆ ಸಾರು. ಇದು ನಾನು ಸ್ಪೆಷಲಾಗಿ ಬೇರೆ ನಾರ್ಮಲಾಗಿ ಊರ ಕಡೆ ಸಾಂಬಾರುಗಳು ಮಾಡ್ತೀವಲ್ಲ ಆ ಥರ ಮಾಡ್ತಾ ಇರೋದು. ಒಗ್ಗರಣೆಗೆ ಇಲ್ಲಿ ಬೆಳ್ಳುಳ್ಳಿನ ಚಚ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 12 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಇದಕ್ಕೆ ನಾರ್ಮಲಾಗಿ ಬೇಳೆ ಸಾರಿಗೆ ಬೆಳ್ಳುಳ್ಳಿನೇ ತುಂಬ ಟೇಸ್ಟಾಗಿರುತ್ತೆ. ಬೆಳ್ಳುಳ್ಳಿ ಎಷ್ಟು ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಸಾರು ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ನಾವು ಬೇಳೆ ಸಾರು ಮಾಡೋದಕ್ಕೆ ಅದು ಮೇನ್ ಪ್ರಿಫರೆನ್ಸ್ ಆಗಿರುತ್ತೆ. ಹುಳಿ ಟೊಮೊಟೊ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಒಬ್ಬೊಬ್ಬರು ಹುಣ್ಸೆಹಣ್ಣು ತುಂಬ ಇಷ್ಟಪಡ್ತಾರೆ ಫ್ಲೇವರು. ಅದಕ್ಕೋಸ್ಕರ ಹುಣ್ಸೆಹಣ್ಣನ್ನ ಸ್ವಲ್ಪ ಒಂದು ನಿಂಬೆಹಣ್ಣಿಗಿಂತ ಅರ್ಧ ಗಾತ್ರದಷ್ಟು ನಾನು ಹುಣ್ಸೆಹಣ್ಣು ನೆನೆಸ್ಕೊಂಡು ಅದನ್ನ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಇದು ಬೇಳೆ ಸಾರು ಪುಡಿ ನಾವು ನಾರ್ಮಲಾಗಿ ಮನೆಯಲ್ಲೇ ಮಾಡಿರೋದು. ಧನಿಯಾ ಮತ್ತು ಗುಂಟೂರು ಮೆಣಸಿನ್ಕಾಯಿ, ನಾರ್ಮಲ್ ಮೆಣಸಿನ್ಕಾಯಿ, ಕರಿಬೇವು, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಮತ್ತು ನಾವು ಇದಕ್ಕೆ ಆ್ಯಡ್ ಆನ್ ಮಾಡೋದು ಕಡಲೆಬೇಳೆ ಮತ್ತು ಕಡಲೆಕಾಳು, ಎರಡರಲ್ಲಿ ಯಾವ್ದಾರ ಒಂದು ಆ್ಯಡ್ ಆನ್ ಮಾಡ್ಕೊಳ್ಬೋದು. ಹೆಸ್ರು ಕಾಳು ಒಂದು ಸ್ವಲ್ಪ ಟೇಸ್ಟ್ಗೆ ಇದನ್ನೆಲ್ಲ ಹಾಕ್ಕೊಂಡು ನಾರ್ಮಲಾಗಿ ಹುರಿದ್ಕೊಂಡು ಪುಡಿ ಮಾಡ್ಕೊಂಡಿರೋದು. ಇದ್ರ ಜೊತೆಗೆ ನಿಮಗೆ ಆಪ್ಷನಾಗಿ ಸ್ವಲ್ಪ ನಾನಿಲ್ಲಿ ಜೀರಿಗೆ ಪುಡಿನ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಸ್ವಲ್ಪ ಮೆಣಸು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲ ಆಪ್ಷನ್ ಎಲ್ಲ ಇದೇನು ಹೇಳಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಈಗ ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ನಾರ್ಮಲಾಗಿ ನಾವು ಪಾನಲ್ಲಿ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೇಳೆ ಸಾರು ರೆಡಿ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಚಚ್ಚಿರೋದು, ಹಾಗೆ ಕರಿಬೇವು ಎಲ್ಲ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಹಾಕ್ಕೊಂಡು ನಾರ್ಮಲಾಗಿ ನಮಗೆ ಬೇಳೆ ಸಾರಿಗೆ ಜಾಸ್ತಿ ಟೇಸ್ಟ್ ಕೊಡೋದು ಹಿಂಗು ಫ್ಲೇವರ್ ಒಬ್ಬರಿಗೆ ಇಷ್ಟ ಆಗೋಲ್ಲ, ಬಟ್ ಹಿಂಗು ತುಂಬ ಒಳ್ಳೆಯದು ದೇಹಕ್ಕೂ ಅಷ್ಟೇ. ನಮ್ಮಲ್ಲಿರೋ ಬ್ಯಾಡ್ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹಾಕುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಹಿಂಗನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ನಾವೇನು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀವಲ್ಲ ಖಾರದ ಪುಡಿದು ಅದನ್ನೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಮಳ್ಳಿಸ್ಕೊಂಡು ಹುಣಸೆ ಹುಳಿನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ಬೋದು. ಇವಾಗ ನಾವು ಒಂದು 2 ವಿಷಿಲ್ ಹಾಕ್ಸ್ಕೊಂಡಿದ್ದೀನಿ ಬೇಳೆ, ಏಕೆಂದರೆ ನಾವು ತುಂಬ ಸ್ಮ್ಯಾಶ್ ಆಗಿ ಮಾಡಿಸ್ಕೊಂಡಿಲ್ಲ. ಬೇಳೆ
ತುಂಬ ಹಾಗೆ ಸಿಗೋದು ಒಬ್ಬೊಬ್ರು ಇಷ್ಟಪಡ್ತಾರೆ. ಇಲ್ಲಾಂದರೆ ನಾವು ನಾರ್ಮಲಾಗಿ ಬಾಯ್ಲ್ ಮಾಡಬೇಕಾದ್ರೆ ಮತ್ತೆ ಅದು ಬೇಳೆ ಬೇಯಿಸ್ತೀವಲ್ವ, ಆವಾಗ ಅದು ನೀಟಾಗಿ ಬೆಂದ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಾನು ನಾರ್ಮಲಾಗಿ ಒಂದು 2 ವಿಷಿಲ್ ಹಾಕ್ಸಿ ಈಗ ಮತ್ತೆ ಒಲೆ ಮೇಲೆ ಇಟ್ಟಿದ್ದೀನಿ. ನಾವೇನು ಖಾರ ಒಗ್ಗರಣೆ ಹಿಂಗುದೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಅದೆಲ್ಲ ಒಗ್ಗರಣೆ ಇದಕ್ಕೆ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಒಂದು 3 ಮಿನಿಟ್ಸ್ ನಮಗೆ ಬಾಯ್ಲ್ ಆಗೋದಕ್ಕೆ ಅದು ಸ್ಮೆಲ್ ಬರುತ್ತೆ. ನಮಗೆ ಇವಾಗ ಸಾಂಬಾರು ಆಗಿದೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ಆದಮೇಲೆ ನೋಡಿ ನಮಗೆ ಪ್ರಿಪ್ರೇಷನ್ ಬೇಳೆ ಸಾರು ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನಾವಿಲ್ಲಿ ಆ್ಯಡ್ ಆನ್ ಮಾಡಿಕೊಂಡ್ರೆ ಫೈನಲಾಗಿ ನಮಗೆ ಬೇಳೆ ಸಾರು ರೆಡಿ ಆಗುತ್ತೆ. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ತರಕಾರಿ ಇಲ್ಲ ಅಂದರೆ ಇದು ತುಂಬ ಟೇಸ್ಟಾಗಿರುತ್ತೆ. ಜೊತೆಗೆ ಹಪ್ಳ ಹಾಕ್ಕೊಂಡು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಮ್ಮ ಊರ ಕಡೆ ಎಲ್ಲ ವಿಲೇಜಲ್ಲೆಲ್ಲ ನಾವು ಬೇಳೆ ಸಾರು ಇದೇ ರೀತಿ ಮಾಡ್ತೀವಿ. ಸೊ ಅದನ್ನು ಟ್ರೈ ಮಾಡಿದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ, ಚೆಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಸಾಮಾನ್ಯವಾಗಿ ವೆಜಿಟೇಬಲ್ಸ್ ಎಲ್ಲ ಒಂದೊಂದು ಬಾಕ್ಸ್ಗೆ ಅಂತಲ್ಲ, ಏನೂ ಇಡಲ್ಲ. ಒಂದೊಂದು ಬಾಕ್ಸ್ ಇಡ್ತಾ ಕೂತ್ಕೊಂಡ್ರೆ ನಾವು 1 kg ಎಲ್ಲ ತೊಗೊಂಡು ಬಂದರೆ ಅಷ್ಟು ಕಂಟೈನರ್ ಬಾಕ್ಸ್ ಇಡೋಕ್ಕಾಗಲ್ಲ. ಸೊ ಎಲ್ಲನೂ ಹಾಫ್ kg ತಂದಿರ್ತೀವಿ. ಸೊ ಈ ಥರ ನಾರ್ಮಲ್ ಬಾಕ್ಸಲ್ಲೇ ಆಲ್ಮೋಸ್ಟ್ ವೆಜಿಟೇಬಲ್ಸ್ ಏನು ತಂದಿರ್ತೀನಿ, ಬೀನ್ಸು, ಕ್ಯಾರೆಟು ಮತ್ತು ಬೆಂಡೆಕಾಯಿ, ಸೌತೆಕಾಯಿ ಎಲ್ಲ ಆಲ್ಮೋಸ್ಟ್ ಒಂದು ಬಾಕ್ಸಲ್ಲೇ ಇಟ್ಕೊಳ್ತೀವಿ. ಸೊ ಎಲ್ಲರ ಮನೇಲಿ ಯಾವ ರೀತಿ ಆರ್ಗನೈಸ್ ಮಾಡ್ತೀವೋ ಅದೇ ರೀತಿ ಮಾಡೋದು. ಇವತ್ತು ಸನ್ನಿಧಿ ನನಗೆ ರಜಾ ಇದೆ ಅಲ್ವಾ, ಈಗ ಅವಳು ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾಳೆ. ನೋಡ್ತಾ ಇರ್ಬೋದು, ಅಲ್ಲೇ ಇದ್ದಾಳೆ ನೋಡಿ. ಇವಾಗ ಅವಳೆಲ್ಲನೂ ಇದು ಬಾಕ್ಸ್ಗೆ ಫಿಲ್ ಮಾಡ್ತಾಳಂತೆ. ನಾನು ಎತ್ತೆತ್ತಿ ಕೊಡಬೇಕು, ಅವಳು ಮಾಡ್ತಾಳಂತೆ ಇವಾಗ. ಹೌದಾ? ಸರಿ, ಒಂದು ಮಾಡಿ. ಕಾಫಿ ಕಪ್ಸ್ ಇಡೋದ್ರಲ್ಲೆಲ್ಲ ಬಳೆ ಜೋಡಿಸ್ತಾ ಇದೀಯಾ? ಸರಿ, ಇವಾಗ ಹಾಕು. ಏನಾಗ್ತೀಯಾ? ಇವಾಗ ಕ್ಯಾಪ್ಸಿಕಮ್ ತೆಗ್ದಾಕು ಎಲ್ಲ. ನೀವು ಅಂದ್ಕೊಳ್ತಾ ಇರ್ಬೋದು, ಯಾಕೆ ಸನ್ನಿಧಿನೇ ಜಾಸ್ತಿ ನನ್ನ ಕೆಲಸದಲ್ಲಿ ಎಂಗೇಜ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಫೋನ್ ನೋಡ್ತಿರ್ತಾಳೆ. ಅದಕ್ಕೋಸ್ಕರ ಈ ಥರ ಅವಳನ್ನ ಸ್ವಲ್ಪ ಕೆಲಸದಲ್ಲಿ ಎಂಗೇಜ್ ಮಾಡ್ತಾಯಿದ್ರೆ ಅವಳನ್ನ ಸ್ವಲ್ಪ ಡೈವರ್ಟ್ ಮಾಡ್ಬೋದು. ಮೊಬೈಲ್ ಮಾರ್ನಿಂಗ್ ಟು ತೊಗೊಂಡ್ಬಿಟ್ರೆ ಗೇಮ್ಸ್ ಆಡೋದಾಗಿರ್ಬೋದು, ಪಝಲ್ಸ್ ಗೇಮ್ ಆಗಿರ್ಬೋದು, ಕ್ಯಾರಮ್ ಆಡ್ಬೋದು, ಎಲ್ಲನೂ ಆಡ್ತಾ ಇರ್ತಾಳೆ. ಅದಕ್ಕೋಸ್ಕರನೇ ಸ್ವಲ್ಪ ಅವಳನ್ನ ಎಂಗೇಜ್ ಮಾಡಬೇಕು ಅಂತ ಕೆಲಸದಲ್ಲಿ ನನ್ನ ಜೊತೆ ಅವಳೇ ಆಬ್ವಿಯಸ್ಲಿ ವಾಲಂಟರಿಯಾಗಿ ಬರ್ತಾಳೆ ಮಾಡೋಕ್ಕೆ ಅಂತ. ಆವಾಗ ನಾನು ಹೇಳ್ಕೊಡ್ತೀನಿ ಯಾವ್ಯಾವ ರೀತಿ ಮಾಡೋದು ಅಂತ ಅಷ್ಟೇ. ಮೆಣಸಿನ್ಕಾಯಿ ಇದಕ್ಕೆ ಹಾಕೋದು ಬೇಡ. ಹಿಂಗೆ ಫಿಲ್ ಮಾಡೋದು, ಹಿಂಗೆ ಫಿಲ್ ಮಾಡೋದು. ಮ್ಯಾಮು ಸ್ಕೂಲಲ್ಲಿ ರಜಾ ಕೊಟ್ಟಿದ್ದಾರಲ್ವಾ, ಈಗ ಮನೇಲಿ ಏನೇನು ಮಾಡಬೇಕು ಅಂತ ಹೇಳಿದಾರೆ ಮ್ಯಾಮ್ ನಿಂಗೆ? ಶಾಪಿಂಗ್ ಮಾಡಬಹುದು, ಇಲ್ಲಾಂದ್ರೆ ಡ್ರೆಸ್ ಫೋಲ್ಡ್, ಕ್ಲೋತ್ಸ್ ಫೋಲ್ಡ್ ಮಾಡಕ್ಕೆ, ಮತ್ತೆ ಸ್ವಲ್ಪ ಮೊಬೈಲ್ ಟಿವಿ ನೋಡಕ್ಕೆ, ಅದಾದ್ಮೇಲೆ ಬಟ್ಟೆ ಕ್ಲೀನ್ ಮಾಡೋದು, ವಾಶ್ ಮಾಡೋದು, ಕೆಲಸ ಮಾಡೋದು, ಕುಕ್ಕಿಂಗ್ ಮಾಡೋದು. ಏನದು? ಬೀನ್ಸು. ಇಡು. ನಿಂಗೆ ಈ ವೆಜಿಟೇಬಲ್ಸ್ ಎಲ್ಲ ಎತ್ತಿಕ್ತಿದ್ಯಲ್ಲ, ಇದರಲ್ಲಿ ಯಾವ ವೆಜಿಟೇಬಲ್ಸ್ ಇಷ್ಟ ನಿಂಗೆ? ಕ್ಯಾರೆಟ್ ಇಷ್ಟ, ಬ್ರೋಕೊಲಿ ಇಷ್ಟ, ಅಷ್ಟೇ. ಈಗ ಏನೇನು ಜೋಡಿಸಿದ್ಯಾ ನೀನು? ಕ್ಯಾಪ್ಸಿಕಮ್, ಲೇಡಿ ಫಿಂಗರ್, ಬೀನ್ಸು, ಕ್ಯಾರೆಟ್. ಇವಾಗ ಎಲ್ಲ ಫಿಲ್ ಮಾಡಿದಲ್ಲ, ಏನೇನಂತ ಒಂದ್ಸತಿ ಹೇಳ್ಬಿಡಪ್ಪ. ಕ್ಯಾಪ್ಸಿಕಮ್, ಬೀನ್ಸ್, ಲೇಡಿ ಫಿಂಗರ್, ಮತ್ತೆ ಕ್ಯಾರೆಟ್. ಇವನ್ನೆಲ್ಲ ಹಾಕ್ಬಿಟ್ಟು ಒಂದ್ಸತಿ ಪಲ್ಯ ಮಾಡ್ಕೊಡ್ಲಾ? ಸೂಪರ್ ಆಗಿರುತ್ತೆ ಟೇಸ್ಟ್. ಎಲ್ಲ ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿರಲ್ವಾ? ಒಂದೊಂದು ಹಾಕ್ಬೇಕಾ? ವೆಜಿಟೇಬಲ್ಸ್ ತಿಂದರೆ ಏನಾಗುತ್ತೆ? ಎನರ್ಜಿ ಬರುತ್ತೆ. ನೀನು ವೆಜಿಟೇಬಲ್ಸ್ ತಿಂತೀಯಲ್ಲ, ನಿಂಗೆ ಏನಿಷ್ಟ ಜಾಸ್ತಿ ವೆಜಿಟೇಬಲಲ್ಲಿ? ಕ್ಯಾರೆಟ್. ಓಕೆ, ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್ ವೆಜಿಟೇಬಲ್ಸ್ ವಿತ್ ದ ಬಾಕ್ಸ್.
ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್. ಮ್ಯಾಮ್ ಕೊಟ್ಟಿದ್ದಾರಲ್ಲ ಲಿಸ್ಟು, ಅದರಲ್ಲಿ ರೈಟ್ ಡೌನ್ ಮಾಡಿಬಿಡು. ವೆಜಿಟೇಬಲ್ಸ್ ಅಮ್ಮಂಗೆ ಹೆಲ್ಪ್ ಮಾಡಿಕೊಟ್ಟೆ ಅಂತ, ಆಯಿತಾ? ಇವಾಗ ವೆಜಿಟೇಬಲ್ಸ್ ಎಲ್ಲ ಆರ್ಗನೈಸ್ ಎಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡಿದ್ಲು. ಇದಾದಮೇಲೆ ನನಗೆ ಸ್ವಲ್ಪ ಆಲೂಗಡ್ಡೆದು ಚೀಸ್ ಬಾಲ್ ಒಂದು ಸತಿ ಮಾಡಿದ್ದೆ, ಅದೇ ಥರ ಮಾಡಿಕೊಡಮ್ಮ ಅಂತ ಹೇಳ್ತಿದ್ಲು. ಬಟ್ ಚೀಸ್ ಇರಲಿಲ್ಲ ಹೋಗಿ ತೊಗೊಂಡು ಬರೋಕ್ಕೆ, ಸೊ ಟೈಮ್ ಇರಲ್ಲ. ಅದಕ್ಕೋಸ್ಕರ ಒಂದು ಸ್ಪೆಷಲಾಗಿ ಬೇರೆ ಥರ ಮಾಡೋಣ ಅಂದ್ಬಿಟ್ಟು ನಾರ್ಮಲಾಗಿ ಆಲೂಗಡ್ಡೆನ ಬಾಯ್ಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀವಿ. ಆಪ್ಷನಲ್ ಬೇಕು ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಖಾರದ ಪುಡಿ, ಉಪ್ಪು, ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಗರಂ ಮಸಾಲ ಬೇಡ ಅಂತ ಹೇಳಿದ್ರು. ಫ್ಲೇವರ್ ಯಾವ ರೀತಿ ಪ್ಲೈನಾಗಿ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ಇದನ್ನ ಟ್ರೈ ಮಾಡಿದೆ. ಸೊ ಅದಷ್ಟರಲ್ಲಿ ಇದೆಲ್ಲ ನೀಟಾಗಿ ಕಲಸಿಟ್ರೆ ನಮಗೆ ಸ್ವಲ್ಪ ಅದು ಕುಕ್ಕಿಂಗ್ ಮಾಡೋದಕ್ಕೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನೆನೆಸಿಟ್ಟೆ. ಇದಾದಮೇಲೆ ಆಯಿಲೆಲ್ಲ ಹಾಕಿ ನೀಟಾಗಿ ಅದು ಸ್ವಲ್ಪ ಫ್ರೈ ಮಾಡೋದಕ್ಕೆಲ್ಲ ಆಯಿಲೆಲ್ಲ ರೆಡಿ ಆಗೋದ್ರೊಳಗಡೆ ನಾವು ಇದನ್ನೇನು ಪೊಟೆಟೋದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಸ್ಮಾಲ್ ಬಾಲ್ ಥರ ಆ್ಯಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೋದು. ಇದ್ರ ಒಳಗಡೆ ಚೀಸ್ ಹಾಕ್ಕೊಂಡ್ರೆ ಇದು ಚೀಸ್ ಪೊಟೆಟೊ ಬಾಲ್ ಆಗುತ್ತೆ. ಇದಕ್ಕೆ ಚೀಸ್ ಏನು ಆ್ಯಡ್ ಮಾಡಿದೆ, ನಾರ್ಮಲ್ ಆಗಿ ಮಾಡೋದ್ರಿಂದ ಈಗ ಪೊಟೆಟೊ ಬಾಲ್ಸ್ ಅಂತ ನಾನೊಂದು ಹೆಸರು ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗೆಲ್ಲ ಬಾಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಸ್ಮಾಲ್ ಕ್ವಾಂಟಿಟಿಯಷ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಯಿಸಿರೋದ್ರಿಂದ ನಮಗೆ 1-2 ಮಿನಿಟ್ಸ್ ಅಷ್ಟೇ ನಾರ್ಮಲ್ ಶಾಲೋ ಫ್ರೈ ಥರ ಮಾಡ್ಕೊಳ್ಬಿಡ್ಬೋದು. ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಟೈಮಲ್ಲಿ ಮಕ್ಕಳು ಮನೇಲೇ ಇರೋದ್ರಿಂದ ಏನಾರು ವೆರೈಟಿ ಕೇಳ್ತಾನೆ ಇರ್ತಾರೆ ಮಾಡಿಕೊಡಮ್ಮ ಅಂತ. ಅದಕ್ಕೋಸ್ಕರ ಇದನ್ನು ಮಾಡಿಕೊಟ್ಟೆ. ಸ್ವಲ್ಪ ಚೆನ್ನಾಗೂ ಬಂದಿತ್ತು. ನಾರ್ಮಲಾಗಿ ಸಾಸ್ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಆಬ್ವಿಯಸ್ಲಿ 4-5 ನಾನು ಬಾಯ್ಲ್ ಮಾಡ್ಕೊಂಡಿದ್ದು ಸ್ಮ್ಯಾಶ್ ಮಾಡಿಕೊಂಡೆ. ಅದು ಹಾಕಿ ಎಲ್ಲ ಆಯಿಲ್ಗೆಲ್ಲ ಹಾಕಿ 2 ಮಿನಿಟ್ಸು ಬಾಯ್ಲ್ ಮಾಡಿ, ಸ್ವಲ್ಪ ಆಯಿಲ್ ಕುಡಿಯುತ್ತೆ. ಇದಕ್ಕೆ ನಾವು ಸೋಡಾ ಕೂಡ ಏನು ಆ್ಯಡ್ ಮಾಡೋದಿಲ್ಲ, ಆದರೂ ಕೂಡ ಸ್ವಲ್ಪ ಆಯಿಲು ಕುಡಿಯುತ್ತೆ. ಇದು ಫ್ಲೇವರು ಚೀಸ್ ಬಾಲ್ ಹಾಕಿ ಮಾಡಿದ್ವಲ್ಲ ಅದೇ ರೀತಿ ಫ್ಲೇವರು ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಹೊರಗಡೆ ಮೆಟ್ರೋ ರೈಲ್ ಜೊತೆಗೆ ಮುಂದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಇವತ್ತಿನ ಸಮ್ಮರ್ ಡೇನಲ್ಲಿ ಮಕ್ಕಳನ್ನ ನಾನು ಎಂಗೇಜ್ ಮಾಡಿಕೊಂಡು ಯಾವ ರೀತಿ ವ್ಲಾಗ್ನ ಮಾಡಿದೆ ಅನ್ನೋದಾಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.